ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಬೆಳಿಗ್ಗೆನೆ ಒಂಥರ ಬಿಸಿ ಬಿಸಿ ಸುದ್ದಿ ಅಂತ ಹೇಳ್ತಾರಲ್ವಾ, ಸೊ ಆ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ವಿರುದ್ಧ ಮೀಡಿಯಾದವರೆಲ್ಲ ತುಂಬಾ ವೈರಲ್ ಮಾಡ್ತಾ ಇದ್ದಾರೆ ನ್ಯೂಸ್ ನ. ಅಂದ್ರೆ ಪ್ರತಿ ತಿಂಗಳು ನಾವು ಹಣ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಗೃಹಲಕ್ಷ್ಮಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಸರ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಮೇಲೆ ಸೊ ಮೀಡಿಯಾದವರು ಅವ್ರಿಗೆ ಇರುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಖಂಡಿತವಾಗ್ಲೂ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇನ್ನು ಯಾವ ರೀತಿಯಾಗಿ ಅವ್ರು ಮಾತಾಡಿದ್ದಾರೆ ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ, ಹಾಗಾದ್ರೆ ಇನ್ನ ಎಷ್ಟು ತಿಂಗಳಿಗೊಮ್ಮೆ ಅವರು ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ವಿಷಯವನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬಹುದು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ 19ನೇ ಕಂತಿನ ಹಣವನ್ನ ನೀವು ತಗೊಂಡಿದ್ದೀರಾ. ಸೊ ಯಾರ್ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಗಳಿಗೆ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸೊ ಮಹಿಳೆಯರು ವಿಡಿಯೋನ ನೋಡ್ತಾ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್. ಸೊ ಮೀಶೋ ಅಂತ ಹೇಳ್ಬಿಟ್ಟು ನೀವು ಆಪ್ ಕೇಳೇ ಇರ್ತೀರಾ. ಸೊ ಮೀಶೋದಲ್ಲಿ ನೀವು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತೀರಾ ಅಲ್ವಾ? ಸೊ ತುಂಬಾ ದುಬಾರಿ ಬೆಲೆಯ ಸೀರೆ ಅಂದ್ರೆ ರೇಷ್ಮೆ ಸ್ಯಾರಿ ಅಂತ ಎಲ್ಲ ಕರಿತೀವಲ್ವಾ, ಸೊ ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿ ಸೀರೆಗಳನ್ನ ಅತಿ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಇದ್ದಾರೆ. ಈಗೇನೋ ಆಫರ್ ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾನೇ ಸೂಪರ್ ಆಗಿರುವಂತ ಸ್ಯಾರಿಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಸ್ಯಾರಿ ಮಾತ್ರ ಅಲ್ಲ, ಗ್ರ್ಯಾಂಡ್ ಆಗಿರುವಂತ ವರ್ಕ್ ಬ್ಲೌಸ್ ಪೀಸ್ ಗಳು ಸೊ ಈ ರೀತಿನಲ್ಲಿ ಆಫರ್ ನಲ್ಲಿ ಸೇಲ್ ನಡೀತಾ ಇದೆ ಮೀಶೋದಲ್ಲಿ. ಸೊ ಅತಿ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಈಗ ಹೊರಗಡೆ ಎಲ್ಲ ನೀವು ಒಂದ್ 4,000 to 5,000 ಕೊಟ್ಟು ವರ್ಕ್ ಮಾಡಿಸ್ತೀರಾ ಅಲ್ವಾ ಬ್ಲೌಸ್ ಪೀಸ್ ಗಳು, ಅದೆಲ್ಲ ನಿಮ್ಗೆ ತುಂಬಾ ಕಡಿಮೆ ಬೆಲೆ, ಬರೀ 1,000 ರೂಪಾಯಿಗೆಲ್ಲ ಮಾರಾಟ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಅಪ್ಲೋಡ್ ಮಾಡಿದೀನಿ. ಖಂಡಿತವಾಗ್ಲೂ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಸ್ಯಾರಿ ಬ್ಲೌಸ್ ಗಳನ್ನ ಕಡಿಮೆ ಬೆಲೆಗೆ ತುಂಬಾ ಚೆನ್ನಾಗಿರೋದನ್ನ ತಗೋಬೇಕು ಅಂತ ಅನ್ಕೊಂಡ್ರೆ ಸೊ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಆ ವಿಡಿಯೋದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಪಿನ್ ಮಾಡಿರ್ತೀನಲ್ವಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಸ್ಯಾರಿ ಬ್ಲೌಸ್ ಪೀಸ್ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದವ್ರಿಗೆ ಖಂಡಿತವಾಗ್ಲೂ ಆ ಸ್ಯಾರಿ ಬ್ಲೌಸ್ ಗಳದ್ದು ಕೂಡ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮೀಶೋ ಲಿಂಕ್ ಗಳು. ಸೊ ನೀವು ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು. ಸೊ ಓಕೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಅಂಡ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಇದಾದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡುವಂತೆ. ಓಕೆನಾ? ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಬಿಸಿ ಬಿಸಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮೀಡಿಯಾದವರು ಅಂದ್ರೆ ಮಾಧ್ಯಮದವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಸರ್, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಲ್ವಾ, ಸೊ ಇತ್ತೀಚೆಗೆ ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಮೀಡಿಯಾದವರು ಪ್ರಶ್ನೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಸರ್ ಅವರು ಇನ್ನೂ ಏನಾದ್ರೂ ಒಂದು ಹೇಳಿ ಸಮಾಧಾನ ಮಾಡಬಹುದಿತ್ತು. ಬಟ್ ಅವರು ಆ ರೀತಿ ಮಾಡ್ಲಿಲ್ಲ. ಎಲ್ಲ ಹೇಳಿದೀವಿ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನಾವೇನ್ ನಿಮ್ಗೆ ಪ್ರತಿ ತಿಂಗಳು ಕೊಡ್ತೀವಿ ಹಣ ಅಂತ ಹೇಳಿದ್ವಾ? ಇಲ್ಲ. ಸೊ ನಾವು ಕೊಟ್ಟಾಗ ನೀವು ಇಸ್ಕೋಬೇಕು. ನೀವು ಟ್ಯಾಕ್ಸ್ ಸರಿಯಾಗಿ ಕಟ್ಟಿದ್ರಲ್ವಾ ನಾವು ಗೃಹಲಕ್ಷ್ಮಿ ದುಡ್ಡನ್ನ ಕೊಡ್ಲಿಕ್ಕಾಗೋದು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತೀವಿ ಅಲ್ವಾ, ಸೊ ನಮ್ಮ ಜನಗಳ ದುಡ್ಡನ್ನೇ ನಮ್ಗೆ ವಾಪಸ್ ಕೊಡ್ತಾರೆ ಅಷ್ಟೇನೆ. ಓಕೆನಾ? ಬಟ್ ಏನೇ ಆಗಿರ್ಲಿ, ಸೊ ಅವ್ರು ಹೇಳಿದ ಮಾತು ತಪ್ಪು ಅಂತ ಹೇಳ್ಬಿಟ್ಟು ಈಗ ಮಾಧ್ಯಮದವರು ಹೇಳ್ತಾ ಇರುವಂತದ್ದು. ಸೊ ಅದು ತಪ್ಪೇ. ಯಾಕಂದ್ರೆ ಅವರು ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ರಾಜಾರೋಷವಾಗಿ ಮೀಡಿಯಾದಲ್ಲಿ ಮಾತಾಡಿರುವಂತದ್ದು. ಹಾಗಾದ್ರೆ ನಮ್ ಜನಗಳೇನಾದ್ರೂ ಹೇಳಿದ್ರ ಪ್ರತಿ ತಿಂಗಳು ನೀವು ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅಥವಾ ಕೇಳ್ಕೊಂಡಿದ್ರ ನಮ್ ಜನಗಳು? ಖಂಡಿತ ಇಲ್ಲ. ಸೊ ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು. ಸೊ ಖಂಡಿತವಾಗ್ಲೂ ಇದು ತಪ್ಪು. ಹಾಗಂತ ನಾವು ಇದನ್ನೇ ಒಂದು ದೊಡ್ಡ ವಿಷಯವನ್ನ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಸೊ ಇದನ್ನೇ ಇಟ್ಕೊಂಡು ರುಬ್ತಾ ಇದ್ದಾರೆ ಮಾಧ್ಯಮದವರು. ಹಿಂಗಂದ್ರು ಹಂಗಂದ್ರು, ಕಾಂಗ್ರೆಸ್ ಗ್ಯಾರಂಟಿ ಮುಂದೆ ಬಂದ್ ಆಗ್ಬಿಡುತ್ತೆ. ಸೊ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ನಾವು ಪ್ರತಿ ತಿಂಗಳು ಕೊಡೋದೇ ಇಲ್ಲ ಗೃಹಲಕ್ಷ್ಮಿ, ನಾವ್ ಹಂಗಂತ ಹೇಳೇ ಇಲ್ಲ ಚುನಾವಣೆ ಸಂದರ್ಭದಲ್ಲಿ. ಸೊ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿರುತ್ತೆ ಗೊತ್ತಾ, ಪ್ರತಿ ಸಲನು ಮಾಧ್ಯಮದವರು ಹೋಗಿ 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 ಪ್ರಶ್ನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಡಿದಾಗ ಅವ್ರಿಗೂ ಸ್ವಲ್ಪ ಕೋಪ ಬರೋದು ಉಂಟು. ಹಂಗಾಗಿ ಮೇ ಬಿ ಅವ್ರು ಹೇಳಿದ್ದಾರೆ. ಸೊ ದಯವಿಟ್ಟು ನೀವುಗಳು ತಪ್ಪು ತಿಳ್ಕೊಬೇಡಿ. ಅನಿತಾ, ನೀವು ಕಾಂಗ್ರೆಸ್ ಪಾರ್ಟಿ, ಅದಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವ್ರನ್ನ ವಹಿಸ್ಕೊಂಡು ಈ ರೀತಿ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀರಾ ಅನ್ಬಿಟ್ಟು. ಖಂಡಿತವಾಗ್ಲೂ ನಾನು ಇಲ್ಲಿ ಯಾರ ಪರವಾಗಿ ಅಥವಾ ಯಾರ ಪಾರ್ಟಿ ಆ ರೀತಿಯಾಗಿ ಮಾತಾಡ್ತಾ ಇಲ್ಲ. ನಾನು ಯಾವತ್ತೂ ಜನಗಳ ಪರವಾಗಿನೇ ವಿಡಿಯೋ ಮಾಡುವಂತದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಒಂದು ಮಾತು ಹೇಳ್ತಾರೆ.
ಸೊ ನೀವು ಪ್ರತಿ ಸಲ ಬಂದು ನಮ್ಗೆ ಪ್ರಶ್ನೆ ಮಾಡ್ತಿರಲ್ಲ, ಬಿಜೆಪಿಗೆ ಯಾಕೆ ಈ ರೀತಿ ಪ್ರಶ್ನೆ ಕೇಳೋದಿಲ್ಲ ನೀವು? ಅವರು ಕೂಡ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಬೇರೆ ರಾಜ್ಯದಲ್ಲಿ ಮಧ್ಯಪ್ರದೇಶ ಆಗಿರ್ಲಿ, ಹರಿಯಾಣ ಆಗಿರ್ಲಿ, ಮಹಾರಾಷ್ಟ್ರ ಆಗಿರ್ಲಿ ಅಥವಾ ಡೆಲ್ಲಿಲಿ ಆಗಿರ್ಲಿ ಇದೇ ರೀತಿ ನಾವೇನ್ 5 ಗ್ಯಾರಂಟಿ ಸ್ಕೀಮ್ ಕೊಟ್ಟುವ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಅನ್ಬಿಟ್ಟು ಅವರು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅದು ಬಿಜೆಪಿ ಗ್ಯಾರಂಟಿ ಅಂತ ಕೊಡ್ಲಿಲ್ಲ, ಮೋದಿ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಬೇರೆ ರಾಜ್ಯದಲ್ಲಿ ಅವ್ರು ಕೊಡ್ತಾನೆ ಇಲ್ಲ. ಸೊ ಈ ರೀತಿ ಗ್ಯಾರಂಟಿ ಘೋಷಣೆ ಮಾಡ್ಬಿಟ್ಟು ಗೆದ್ರೋ ಹೊರತು 1 ತಿಂಗಳು 2 ತಿಂಗಳು ಕೊಟ್ಟು ನಿಲ್ಸಿದ್ದಾರೆ. ಅವ್ರನ್ನ ನೀವು ಪ್ರಶ್ನೆ ಮಾಡಲ್ಲ, ಬರೀ ನಮ್ಮನ್ನೇ ಬಂದ್ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಮಾಧ್ಯಮದವ್ರ ಮೇಲೆನೆ ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಈ ಮಾತನ್ನು ಕೂಡ ಹೇಳಿದ್ರು. ಸೊ ಇತ್ತೀಚೆಗೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು, ಮಾಧ್ಯಮದವ್ರ ಮೇಲೆ ನಮ್ಗೆ ತುಂಬಾ ಬೇಸರ ಆಗ್ತಾ ಇದೆ, ನಾವಿಷ್ಟು 18 ಕಂತು ಕೊಟ್ಟರು ಕೂಡ ನೀವು ಬಂದು ಮತ್ತೆ ನಮ್ಗೆ ಪ್ರಶ್ನೆ ಮಾಡ್ತೀರಾ, ಬೇರೆ ಪಕ್ಷಕ್ಕೆ ಯಾಕೆ ನೀವು ಹಾಗಾದ್ರೆ ಪ್ರಶ್ನೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ನಿಮಗೆ ಗೊತ್ತಿದೆ ಈಗ 19ನೇ ಕಂತಿನ ಹಣ ಸೊ ಆಲ್ಮೋಸ್ಟ್ 80% ಜನಗಳಿಗೆ ನಿಮ್ಗೆ ಬಂದಿದೆ, ಮೊನ್ನೆಯಿಂದಾನೇ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲೂ ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಆಲ್ಮೋಸ್ಟ್ ನಿಮ್ ಎಲ್ರಿಗೂ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಬಂದೇ ಇದೆ. 2,000 ರೂಪಾಯಿ ಮಾತ್ರ ಬಂದಿದೆ, ಹೌದಲ್ವಾ? ಸೊ ಈಗ 3-4 ದಿನದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ರು, ಇಲ್ಲಪ್ಪ ನಮ್ಮ ಹತ್ರ ಹಣನೇ ಇಲ್ಲ, ಹಣ ಇನ್ನು ಹೊಂದಿಸ್ತಾ ಇದೀವಿ, ಸೊ ಹಣ ಬಿಡುಗಡೆ ಆಗಿಲ್ಲ ನಮ್ಗೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ, ಸೊ ಹಾಗಾಗಿ ನಾವು ಹಣವನ್ನ ಕೊಡೋದಿಲ್ಲ, 18-19ನೇ ಕಂತು ಸದ್ಯಕ್ಕಂತೂ ಕೊಡೋದಿಲ್ಲ ಅಂತ ಅವರೇ ಹೇಳಿದ್ದಂಥದ್ದು. ಮತ್ತೆ ಮೊನ್ನೆ ಏನಂದ್ರು, ದಿಢೀರ್ ಅಂತ ಒಂದು ಸುದ್ದಿಗೋಷ್ಠಿ ಮಾಡಿ ಸೊ ನಮಗೂ ಕೂಡ ನೋಟಿಫಿಕೇಶನ್ ಕಳಿಸಿದ್ರು, ಒಂದೊಂದು ಕಂತು ಹಣವನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ ಇವಾಗ, 19ನೇ ಕಂತಿನ ಹಣವನ್ನ 20-21ನೇ ಕಂತಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ಬಿಟ್ಟು. ಸೊ ಇಲ್ಲ ಅಂತ ಅಂದವರು ಅವರೇ, ಕೊಟ್ಟವರು ಅವರೇ. ಸೊ ಇಷ್ಟೊಂದು ಕೊಡ್ತಾ ಇರ್ಬೇಕಾದ್ರೆ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಏನೋ ಒಂದು ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವ್ರು ಅಂದ್ರು ಅಂತ ಹೇಳ್ಬಿಟ್ಟು ಇದನ್ನೇ ಒಂದು ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ಮಾಧ್ಯಮದವರು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಕೂಡ ನಿನ್ನೆ ಖುಷಿಯಾಗಿದೆ ಅಂತ ಅನ್ಕೊಂಡಿದೀನಿ, ಯಾಕೆಂದ್ರೆ 2,000 ರೂಪಾಯಿ ನಿಮ್ ಖಾತೆಗಳಿಗೆ ಬಂದಿದೆ. ಅಂಡ್ ನಿನ್ನೆ ಒಂದು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಎಲ್ರಿಗೂ 2,000 ರೂಪಾಯಿ ಹಣ ಬಂತಾ, ನಿಮಗೆ ಖುಷಿ ಆಯ್ತಾ, ನನ್ಗೊಂದು ಪಾನಿಪುರಿ ಪಾರ್ಟಿ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು ಸುಮ್ನೆ ತಮಾಷೆಗೆ ಹಂಗ ಅಂದಿದ್ದೆ ಅಷ್ಟೇನೆ. ಸೊ ತುಂಬಾ ಜನ ಬನ್ನಿ ಅನಿತಾ ಕೊಡಿಸ್ತೀವಿ, 1 ಪ್ಲೇಟ್ ಇಲ್ಲ ಅಂದ್ರೆ 2 ಪ್ಲೇಟ್ ಕೊಡಿಸ್ತೀವಿ, ನೀವು ಪಕ್ಕಾ ಇನ್ಫಾರ್ಮೇಶನ್ ಕೊಡ್ತೀರಾ, ನೀವು ಹೇಳಿದ್ಮೇಲೆ ಮುಗೀತು ಹಣ ಬಂತು ಅಂತಾನೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಇಲ್ಲೇ ಕುತ್ಕೊಂಡು ಪಾನಿಪುರಿ ತಿಂದಷ್ಟೇ ಖುಷಿ ಆಗೋಯ್ತು ನನ್ಗೆ. ಸೊ ಸುಮ್ನೆ ನಾನು ಎಷ್ಟು ನಿಮ್ಗೆ ಹತ್ರ ಆಗಿರ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಆ ರೀತಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅಷ್ಟೇನೆ. ನೀವೆಲ್ಲರೂ ಹೇಗೆ ನನ್ನ ವಿಡಿಯೋ ಬರುತ್ತೆ ಅಂತ ಕಾಯ್ತಾ ಇರ್ತೀರೋ, ನನಗೂ ಅದೇ ಖುಷಿ. ನೀವು ಯಾವ್ಯಾವ ರೀತಿ ಕಮೆಂಟ್ ಹಾಕ್ತೀರಾ, ಇವ್ರಿಗೆ ಯಾವ್ಯಾವ ರೀತಿ ಡೌಟ್ಸ್ ಇರುತ್ತೆ, ನಾನು ಮುಂದೆ ಯಾವ್ಯಾವ ರೀತಿ ವಿಡಿಯೋಗಳನ್ನ ಮಾಡ್ಬೋದು ನಿಮ್ಗೆ ಹೆಲ್ಪ್ ಆಗೋ ರೀತಿ ಅಂತ ಹೇಳಿ ನಾನು ಕೂಡ ಖಂಡಿತ ಕಾಯ್ತಾ ಇರ್ತೀನಿ. ಆದಷ್ಟು ಹಾನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ನಿಮ್ಮ ನಂಬಿಕೆ ಏನ್ ನನ್ನ ಮೇಲೆ ಇಟ್ಟಿದ್ದೀರಾ ಖಂಡಿತ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸದ್ಯಕ್ಕೆ ಲೇಟೆಸ್ಟ್ ಆಗಿ ಇದೇ ಬರ್ತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಸರ್ ಹಿಂಗ್ ಅಂದ್ರು ಅಂತ ಹೇಳ್ಬಿಟ್ಟು. ಅಂಡ್ ಇನ್ನು ಯಾರಿಗಾದ್ರೂ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಕೆಲವೊಬ್ರು ಅದನ್ನು ಹೇಳಿದ್ರಿ, ಮೇಡಮ್ ಬೆಂಗಳೂರು ನಮ್ದು ಇವರೆಲ್ಲ ಬಂದಿದೆ ಅಂತ ಕಮೆಂಟ್ ಆಗ್ತಾರೆ, ಅಥವಾ ನಮ್ದು ಮೈಸೂರು ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ತಿಂಗಳು ಎಂಡ್ವರೆಗೂ ಟೈಮ್ ಇದೆ, ಓಕೆನಾ? ಇವತ್ತಿನ್ನು ಡೇಟ್ ಎಷ್ಟು, 20ನೇ ತಾರೀಕು ಅಲ್ವಾ, ಇನ್ನೂ 10 ದಿನ ಟೈಮ್ ಇದೆ. ಈ ತಿಂಗಳೆಲ್ಲ ನಿಮ್ಗೆ 19ನೇ ಕಂತಿನ ಹಣವನ್ನೇ ಹಾಕೋದು ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ವರಿ ಬೇಡ. ಸೊ ನಿನ್ನೆ ತುಂಬಾ ಜನಗಳಿಗೆ ಬಂದಿದೆ, ಇವತ್ತು ನಾಳೆಯಲ್ಲೂ ಕೂಡ ನಿಮ್ಗಳಿಗೆ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ, ಓಕೆನಾ? ಅಂಡ್ ಕೆಲವೊಬ್ಬರಿಗೆ 4,000 ರೂಪಾಯಿ ಒಟ್ಟಿಗೆ ಹಣ ಬಂದ್ಬಿಡ್ತು ಅನಿತಾ, ನಮಗೆ ತುಂಬಾ ಖುಷಿ ಆಯ್ತು ಅಂತ ಅಂದ್ರಿ. ನಿಮ್ಗಿಂತ ಹೆಚ್ಚು ಖುಷಿ ನನಗೆ ಆಯ್ತು, ಓಕೆನಾ? ಯಾಕೆಂದ್ರೆ ನಿಮ್ಗೆ 18ನೇ ಕಂತು ಬಂದಿರ್ಲಿಲ್ಲ ಅಲ್ವಾ, 18, 19 ಎರಡು ಸೇರಿಸಿ ನಿಮ್ಗೆ 4,000 ರೂಪಾಯಿ ಕೊಟ್ಟಿದ್ದಾರೆ. ಅಥವಾ 18ನೇ ಕಂತು ಬಂದಿಲ್ಲದೆ ಹೋದವ್ರಿಗೆ ಬರೀ 2,000 ರೂಪಾಯಿ ಮಾತ್ರ ಬಂದಿದೆ ಅನಿತಾ ಅಂತ ಅನ್ನೋರು ಯಾರಾದ್ರೂ ಇದೀರಾ ಅಂತಂದ್ರೆ ಇನ್ನೊಂದು ವಾರ ಬಿಟ್ಬಿಟ್ಟು ಮತ್ತೆ ನಿಮ್ಗೆ 19ನೇ ಕಂತಿಂದ 2,000 ರೂಪಾಯಿ ಹಣವನ್ನ ಹಾಕ್ತಾರೆ, ಓಕೆನಾ? ಇದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ. ಅಂಡ್ 20-21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಬೇಗ ತಿಳಿಸಿದ್ದೀರಾ, ದಯವಿಟ್ಟು ಸದ್ಯಕ್ಕೆ ಕೇಳಕ್ ಹೋಗ್ಬೇಡಿ. ಇದ್ರ ಬಗ್ಗೆನೇ ದೊಡ್ಡ ರಾಮಾಯಣ ಆಗ್ತಾ ಇದೆ, ಕಾಂಗ್ರೆಸ್ ಹಿಂಗಂತೂ ಹಂಗಂತೂ ಅಂದ್ಬಿಟ್ಟು. ಸ್ವಲ್ಪ ತಾಳ್ಮೆ ಇರಲಿ, ಇನ್ನು ನಿನ್ನೆಯಿಂದ ರಿಸೀವ್ ಮಾಡ್ಕೋತಾ ಇದ್ದೀರಾ ಹಣವನ್ನ. ಇದ್ರ ಬಗ್ಗೆ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ಹಣ ಯಾವಾಗ ಬರುತ್ತೆ, ಏನ್ ನಡೆಯುತ್ತೆ ಇನ್ನು ಕಾಂಗ್ರೆಸ್ ಅಲ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದ್ ಮರ್ತೆ, ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಇನ್ನೊಂದು ಮಾತು ಹೇಳ್ತಾರೆ. ಈಗ ಕಾಂಟ್ರಾಕ್ಟರ್ ವಹಿಸ್ಕೋತಾರೆ ನೋಡಿ, ಸೊ ಅವರೆಲ್ಲ ಈಗ ಏನಾದ್ರು ಒಂದ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಟ್ ವಹಿಸ್ಕೊಂಡಾಗ ಅವ್ರಿಗೆ ಹಣ ಯಾವಾಗ ಸಿಗುತ್ತೆ, 1 ವರ್ಷ 2 ವರ್ಷ 3 ವರ್ಷ ಬಿಟ್ಟ ಮೇಲೆ ಹಣ ಸಿಗತ್ತೆ. ಕೆಲಸ ಮಾಡಿದ ತಕ್ಷಣ ಏನ್ ಹಣ ಸಿಕ್ಬಿಡೋದಿಲ್ಲ. ಅದೇ ರೀತಿ ಗೃಹಲಕ್ಷ್ಮಿ ದುಡ್ಡು ಕೂಡ ನಾವೇನೋ ಚುನಾವಣೆಯಲ್ಲಿ ಹೇಳಿರ್ತೀವಪ್ಪ ಕೊಡ್ತೀವಿ, ತಾಳ್ಮೆಯಿಂದ ಕಾಯ್ಬೇಕು ಅಂದ ತಕ್ಷಣ ನಾವು ಪ್ರತಿ ತಿಂಗಳು ಕೊಡಕ್ಕಾಗತ್ತಾ, ಈ ರೀತಿ ಹೇಳಿದ್ರು. ಅಂಡ್ ಇದೇ ಒಂದು 2-3 ತಿಂಗಳ ಹಿಂದೆ ನಮ್ಮ ಇಂಧನ ಸಚಿವರಾದಂತ KJ ಜಾರ್ಜ್ ಅವರು ಕೂಡ ಇದೇ ರೀತಿ ಮಾತಾಡಿದ್ರು. ಸೊ ಪ್ರತಿ ತಿಂಗಳು ಕೊಡೋದಕ್ಕೆ ಇದೇನು ಸಂಬಳನಾ, 1ನೇ ತಾರೀಕು ಆದ ತಕ್ಷಣ ಗೃಹಲಕ್ಷ್ಮಿ ದುಡ್ಡು ಬಂದ್ಬಿಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ಅಂತ ಹೇಳಿದ್ರು. ಸೊ ಖಂಡಿತ ಅವ್ರಂಗ ಅಂತಾರೆ ಅಂತ ಹೇಳ್ಬಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ. ಇದನ್ನೇ ಒಂದು ದೊಡ್ಡ ಸುದ್ದಿ ಮಾಡೋದು ಬೇಡ, ಕೆಟ್ಟದಾಗಿ ನಾವು ಕಮೆಂಟ್ ಹಾಕೋದು ಬೇಡ. ಸೊ ಇಷ್ಟು ದಿನ 19 ಕಂತು ಅಂತ ಹೇಳಿದ್ರೆ ಅಲ್ಲಿಗೆ 38,000 ರೂಪಾಯಿ ನೀವೆಲ್ಲರೂ ತಗೊಂಡಿದ್ದೀರಾ. ದಯವಿಟ್ಟು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಮೇಲೆ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ನಾನು ಕೂಡ ಬಯಸ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.